ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಾರ್ಟಿ ಆನಂದ್ ಅವರ ನೇತೃತ್ವದಲ್ಲಿ ಆಸರೆಯ ಬೆಳಕು ಚಾರಿಟೇಬಲ್ ಟ್ರಸ್ಟ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಬ್ಯೂಟಿಷಿಯನ್ ತರಬೇತಿ ಸರ್ಕಾರದ ಪ್ರಮಾಣ ಪತ್ರದೊಂದಿಗೆ ದೂರವಾಣಿ ಸಂಖ್ಯೆ 7259236452 ವಿಳಾಸ 34/60ನೇ ಕ್ರಾಸ್ 5ನೇ ಹಂತ ರಾಜಾಜಿನಗರ ಬೆಂಗಳೂರು. ಬಹಳ ವ್ಯಕ್ತಿತ್ವ ಇದೆ ಅವ್ರ ಹತ್ರ. ಎಲ್ಲ ಫೀಲ್ಡಲ್ಲಿ ಇರಬೇಕು. ನಮಸ್ಕಾರ. ಇವತ್ತು ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷದಿಂದ ಮಹಿಳಾ ಘಟಕದಿಂದ ಪ್ರಾರಂಭ ಆಗಿರ್ತಕ್ಕಂಥ ನಿಮ್ಮ ಬ್ಯೂಟಿಷಿಯನ್ ಕ್ಲಾಸ್ಗೆ ಮೊದಲನೇ ತರಗತಿಗೆ ನೀವೆಲ್ಲ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಇದ್ದೀನಿ. ಜೊತೆಯಲ್ಲಿ ನಿಮಗೆ ಟ್ರೈನಿಂಗ್ ಕೊಡೋದಕ್ಕೆ ನಿಮಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಮ್ಮ ಪಕ್ಷದ ಮಹಿಳಾ ಘಟಕದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ವಿಜಯನವರಿಗೆ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಿಮಗೆ ಸೇವೆ ಮಾಡೋಂಥ ಮನೋಭಾವ ಇರ್ತಕ್ಕಂಥ ಅವರಿಗೆ ಆ ದೇವರು ಎಲ್ಲ ರೀತಿಯಿಂದಲೂ ಅವರಿಗೆ ಶಕ್ತಿ, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ ಇನ್ನೂ ಹೆಚ್ಚೆಚ್ಚಿಗೆ ಸ್ಟೂಡೆಂಟ್ಸ್ಗೆ ಬೆಳೆಯೋ ಮಟ್ಟಿಗೆ, ಸ್ವಂತ ಮಟ್ಟಿಗೆ ಬೆಳೆಯೋ ಥರ ಅವರು ಟ್ರೈನ್ ಅಪ್ ಮಾಡಲಿ ಅಂತ ಆಶಿಸ್ತಾ, ಈ ಒಂದು ಸಂದರ್ಭದಲ್ಲಿ ಶುಭ ಸಂದರ್ಭದಲ್ಲಿ ನಮ್ಮ ಸಣ್ಣ ಪತ್ರಿಕೆಗಳ ವರದಿಗಾರರಾದಂಥ ಶ್ರೀ ಅರ್ಜುನ್ ಇಂದುಶೇಖರ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅವರು ಸಂಪಾದಕರು ಕಾಣಾವರ್ಗಿ ಇಂಥ ಪತ್ರಿಕೆಯನ್ನು ನಿರಂತರವಾಗಿ ನಡೆಸ್ಕೊತಾ ಬರ್ತಾ ಇದ್ದಾರೆ. ಈ ಒಂದು ಟ್ರೈನಿಂಗ್ ಕ್ಯಾಂಪ್ ಅದು ಕೂಡ ಇದರಲ್ಲಿ ಒಂದು ಜಾಹೀರಾತು ಮುಖಾಂತರನೋ ಅಥವಾ ಏನು ನಡೀತಾ ಇದೆ ಟ್ರೈನಿಂಗ್ ಅದ್ರ ಬಗ್ಗೆ ಮಾಹಿತಿಯನ್ನು ಇದರಲ್ಲಿ ನಾನು ವರದಿ ಮಾಡ್ತೀನಿ ಅಂತ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸಿ, ಈ ಪತ್ರಿಕೆಯು ಎಲ್ಲ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದಲ್ಲಿ ಬೆಳೀಲಿ ಅಂತ ಅವ್ರಿಗೂ ಕೂಡ ಆಶಿಸ್ತಾ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷದಿಂದ ಈ ಪತ್ರಿಕೆಯನ್ನು ನಾವು ಇದನ್ನು ಪಡೀತಾ ಇದ್ದೀವಿ. ಇನ್ನೊಂದು ನಂದು ಕಾಣಾವರ್ಗಿ ಮಾಸಿಕ ಪತ್ರಿಕೆ ಹಾಗೂ ಕಾಣಾವರ್ಗಿ ಸುದ್ದಿವಾಹಿನಿ ಎರಡೂ ಇದೆ. ನಿಮ್ಮ ಮನಸ್ಸಲ್ಲಿ ಏನಿದೆ ನನ್ನ ಪರ್ಸ್ನಲಾಗಿ ನನ್ನ ನಂಬರ್ ಹೇಳ್ತೀನಿ, ಎಲ್ಲರೂ ಬರ್ಕೊಳ್ಳಿ. ವಾಟ್ಸಪ್ಪಲ್ಲಿ ಹೇಳಿ. ಇವಾಗ ಮಾತಾ ವಿಡಿಯೋ ಚಿತ್ರೀಕರಣ ನಡೀತಾ ಇದೆ. ಆ ಚಿತ್ರೀಕರಣನ ನಿಮ್ಗೆಲ್ಲ ಕಳಿಸ್ತೀನಿ. ಅದನ್ನು ಇವತ್ತು ಹಾಕ್ತೀನಿ. ಇವತ್ತು ಹಾಕಿ ನನ್ನ ಗ್ರೂಪ್ ನಮ್ಮನ್ನು ಆ್ಯಡ್ ಮಾಡ್ತೀನಿ. ನಾನೆಲ್ಲ ಪ್ರತಿಯೊಂದು ಲಿಂಕ್ ಕಳಿಸ್ತಾ ಇರ್ತೀನಿ. ನಾನು ಏನೇನು ಸುದ್ದಿ ಮಾಡ್ತೀನೋ ನಿಮ್ಗೆಲ್ಲ ಅನುಕೂಲ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಫಸ್ಟ್ ಆಫ್ ಆಲ್ ನನಗೆ ಹೆಣ್ಮಕ್ಳಿಗೆ ಪ್ರಿಫರೆನ್ಸ್. ನೀವೇನು ನಿಮ್ಮ ಮೈಂಡಲ್ಲಿದೆ ನನ್ನ ಕಳಿಸ್ಕೊಂಡು ನೀವು ಈ ಫ್ರೀ ಟೈಮಲ್ಲಿ ನಮ್ಮ ಸುದ್ದಿವಾಹಿನಿ ಮುಖಾಂತರ ನಿಮ್ಗೆ ಏನು ಅನಿಸಿಕೆ, ಅಭಿಪ್ರಾಯ, ಜಗತ್ತಿಗೆ ಒಂದು ಮೆಸೇಜ್ ಕೊಡೋದು ಅನ್ನೋದು ಇದ್ದರೆ ದಯವಿಟ್ಟು ಕೊಡಿ. ನಾನು ಚಿತ್ರೀಕರಣ ಮಾಡಿ ಹಾಕೋತೆ ಅಂತ ಜಗತ್ತಿಗೆ ತೋರಿಸೋದೆ ಅಂತ ನಾನು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಬೇಕವರು ಇದೆ, ಏನು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ಹೇಳ್ಬೋದು. ನಮಗೆ ನೀವು ಸಹಾಯ ಮಾಡಿ, ನಿಮ್ಗೆ ನಾವು ಸಹಾಯ ಮಾಡ್ತೀವಿ. ಅಟ್ಲೀಸ್ಟ್ ಏನು ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಒಂದು ಒಳ್ಳೆ ರುಚಿಯಾದ ಅಡುಗೆ ಮಾಡ್ತೀರಲ್ಲ ಅದನ್ನಾದರೂ ತೋರಿಸಿ. ಇಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಹೆಲ್ತ್ ಟಿಪ್ಸು, ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಏನಾದರೂ ಕೊಡ್ಬೋದು, ಏನಾದರೂ ಹೇಳ್ಬೋದು. ಜಗತ್ತಿಗೆ ತೋರಿಸುವಂಥದ್ದು ನಿಮ್ಮ ಮನಸ್ಸಲ್ಲಿರೋದು. ನಾಚಿಕೆ ಆಗಿ ಏನು ಬೇಡ, ಅದಕ್ಕೆ ಬೇಕಾದ್ರೆ ನಾನು ಬಂದು ಹೇಳಿ ಕೊಡ್ತೀನಿ, ಬರೆದು ಕೊಡ್ತೀನಿ. ನಿಮ್ಮ ಮನಸ್ಸಲ್ಲಿ ಏನಿದೆ ಇಲ್ಲ ನಿಮ್ಮ ಕೈಲೇ ಬರೆಸ್ತೀನಿ, ನಿಮ್ಮಲ್ಲಿರೋದು ಆಚೆ ತೆಗೆಸ್ತೀನಿ ನಾನು. ಇದು ನಮ್ಮ ಭಗವಂತ ಕೊಟ್ಟೋನೆ ನಾವು ಮಾಡ್ತಾ ಇದ್ದೀವಿ. ಇದನ್ನು ನಾವು ಕಷ್ಟಪಟ್ಟು ಮಾಡ್ತಾ ಇದ್ದೀವಿ. ನಿಮ್ಮಂಥ ಸಹಾಯ ಬೇಕು ನಮಗೆ ಮುಂದಕ್ಕೆ ಹೋಗೋಕ್ಕೆ. ಯಾವ ಥರ ಬೇಕಾದ್ರೂ ಸಹಾಯ ಮಾಡ್ಬೋದು. ಖಂಡಿತ ನಂಬರ್ ತೊಗೊಳ್ಳಿ, ನಾನು ಹೇಳ್ಬಿಡ್ತೀನಿ ನೋಡಿ. ದಯವಿಟ್ಟು ಬರ್ಕೊಳ್ಳಿ. 6364353687. ಯಾರು ಬರ್ಕೊಂಡಿಲ್ಲ ನಾನು ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ. 6364353687. ಅರ್ಜುನ್ ಇಂದುಶೇಖರ್. ನಿಮಗೆ ನಾನು ವಾಟ್ಸಪ್ಪಲ್ಲಿ ಹೇಳಿದ್ರೆ ನಂದು ಕಾರ್ಡೇ ಕಳಿಸ್ತೀನಿ. ಪ್ರತಿಯೊಬ್ಬರಿಗೂ ಗ್ರೂಪಲ್ಲಿ ನಾನು ವಿಸಿಟಿಂಗ್ ಕಾರ್ಡೇ ಕಳಿಸ್ಬಿಡ್ತೀನಿ. ನೀವು ಇಟ್ಕೋಬೋದು. ಏನೇ ಆಗಲಿ ನಿಮಗೆ ತೊಂದರೆ, ಫೋನಲ್ಲಿ ಎಷ್ಟೋ ಕೆಲಸ ಮಾಡ್ತೀನಿ. ಅಷ್ಟು ಶಕ್ತಿ ಕೊಟ್ಟಿದ್ದೀನಿ. ಅವ್ರಿಗೆ ಗೊತ್ತಿರುತ್ತೆ. ನಾನು ಕೊಚ್ಕೊಳ್ಳೋಕೆ ಇಷ್ಟ ಇಲ್ಲ. ನಾವು ಮಾಡಿದ್ದೀವಿ, ಕೆಲಸ ಮಾಡೋರು ನಾವು. ಬೊಗಳನ ಎಲ್ಲ ಕಚ್ಚೋ ನಾಯಿಗಳು ನಾವು ಗಂಟೆಗೆ ಹಾಕ್ತೀವಿ. ಮಾಡಿದ್ರೆ ಮುಂದೆ ನಿಂತ್ಕೊಂಡು ಮಾಡಬಹುದು.
ದಯಾದಾಕ್ಷಿಣ್ಯ ಇರುತ್ತೆ ನಮ್ಮ ಹತ್ರ. ನಾವು ಫಸ್ಟ್ ದಯಾದಾಕ್ಷಿಣ್ಯ ತೋರಿಸ್ತೀವಿ. ಯಾವುದಕ್ಕೂ ಬರಲಿಲ್ಲ ಅಂದರೆ ನನಗೆ ಗೊತ್ತಿದೆ ದಂಡಂ ದಶಗುಣಂ ಬಗ್ಗೆ ಅದೇ ಕಾನೂನು ಪ್ರಕಾರ ಮಾಡ್ತೀನಿ. ಪೊಲೀಸರು ನಮ್ಮ ಮುಂದೆ ಇದ್ದಾರೆ, ಅದಕ್ಕೆ ಠಾಣಾ ವರದಿ ಅಂತ ಮಾಡಿದ್ದೀನಿ. ಠಾಣಾ ವರದಿ. ಓಕೆ, ಥ್ಯಾಂಕ್ ಯು. ನಮಸ್ಕಾರ, ಧನ್ಯವಾದ.